ನಮಸ್ಕಾರ ಎಲ್ಲರಿಗೂ. ಸೊ ಫ್ರೆಂಡ್ಸ್, ಇನ್ನೇನು ನಿಮ್ಮ ಫಸ್ಟ್ ಮೆರಿಟ್ ಲಿಸ್ಟ್ ಬಂದಿದೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಕೂಡ ಕಾಯ್ತಾ ಇದ್ದೀರಾ ತುಂಬ ಜನ ಕೇಳ್ತಾ ಇದ್ದೀರಾ ಸೆಕೆಂಡ್ ಲಿಸ್ಟ್ ಯಾವಾಗ ಮೇಡಮ್ ಅಂತ ಹೇಳಿ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ತುಂಬಾ ಬೇಗನೆ ಬಿಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೌದು, ಸೊ ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರಲ್ವಾ, ಸೊ ಇದ್ರದ್ದು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇವ್ರಿಗೆ 23 ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಅಂತ ಅಂದರೆ ಈ ತಿಂಗಳ 23 ಒಳಗಡೆ ಇವರೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಅಲ್ಲದೆ ಈ ವರ್ಷದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಒಂದು ಬಿಗ್ ಚೇಂಜಸ್ ಅಂತ ಅಂದರೆ ಒನ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕೊಟ್ಟಿದ್ದರು. ಸೊ ಹಾಗಾಗಿನೇ ಎಲ್ಲರೂ ಕೂಡ ಕರೆಕ್ಟಾಗಿರೋಂಥ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಳ್ತಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ನೀವು ಯಾರೆಲ್ಲ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಲ್ಲ, ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಸೊ ನೀವೆಲ್ಲರೂ ಕೂಡ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್. ಯಾಕಂತ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಯಾರು ರಿಜೆಕ್ಟ್ ಆಗಿರ್ತಾರೆ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೂಡ ಇರೋದಿಲ್ಲ. ಹಾಗಾಗಿಯೇ ಮತ್ತೆ ಸೆಕೆಂಡ್ ಲಿಸ್ಟ್ ಬಿಟ್ಟಾಗ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಇಂಪಾರ್ಟೆಂಟ್ ಅಂತ ತುಂಬ ಸಾರಿ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಆ ಡಾಕ್ಯುಮೆಂಟ್ಗಳನ್ನು ಮರೀದೆ ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೇ ತೆಗೆದುಕೊಂಡು ಹೋಗಬೇಕಂತ ಹೇಳಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿನೇ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಕೊನೆಯಲ್ಲಿ ನಿಮಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಹೇಳೋದಕ್ಕಿಂತ ನೀವು ನೋಟ್ ಮಾಡ್ಕೋಬೇಕಂತ ಈ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನೋಟ್ ಮಾಡ್ಕೊಂಬಿಡಿ, ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನೋಡಿ, ನಿಮಗೆ ಮೊದಲನೇದಾಗಿ ಬೇಕು 10th ಮಾರ್ಕ್ಸ್ ಕಾರ್ಡ್. ಓಕೆನಾ? ಸೊ ಒರಿಜಿನಲ್ ಕಾಪಿನೇ ಇರಬೇಕು. ಯಾಕಂತಂದರೆ ನಿಮ್ಮ 10th ಮಾರ್ಕ್ಸ್ಗಳನ್ನೇ ನೀವು ನಿಮ್ಮ ಅಪ್ಲಿಕೇಶನಲ್ಲಿ ಹಾಕಿರ್ತೀರಲ್ವ, ಹಾಗಾಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಇನ್ನು ಸೆಕೆಂಡ್ ಡಾಕ್ಯುಮೆಂಟ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಪ್ರೂಫನ್ನು ಕೇಳಿದ್ದಾರೆ. ಸೊ ಇದು ಕೂಡ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅಂತೇನಿಲ್ಲ. ನಿಮ್ಮೊಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿನೇ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರುತ್ತೆ. ಜಸ್ಟ್ ಇವರು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫನ್ನು ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಇನ್ನು ಥರ್ಡ್ ಡಾಕ್ಯುಮೆಂಟ್ ಬಂದುಬಿಟ್ಟು ಐಡೆಂಟಿಟಿ ಪ್ರೂಫ್. ಅದರಲ್ಲಿ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ವ್ಯಾಲಿಡ್ ಗೌರ್ಮೆಂಟ್ ID ಇರ್ಬೋದು. ಸೊ ಯಾವುದೇ ತರಹದ ನಿಮ್ಮ ಒಂದು ಗೌರ್ಮೆಂಟ್ IDಯನ್ನು ನೀವು ತೋರಿಸ್ಬೇಕಾಗತ್ತೆ. ಅದಾದ ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತಾ ಇದ್ದೀನಿ. ಹೌದು, ಸೊ ಇದ್ರ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ SC ST OBC EWS ಕ್ಯಾಟಗರಿನವ್ರು ಇದ್ದೀರಾ, ಸೊ ನಿಮಗೆಲ್ಲರಿಗೂ ಕಾಸ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸೊ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಒರಿಜಿನಲ್ಲೇ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದಾದ ನಂತರ PWD ಸರ್ಟಿಫಿಕೇಟ್, ಯಾರಾದರೂ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಅಂದರೆ ಯಾರಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರಿಗೆ PWD ಸರ್ಟಿಫಿಕೇಟ್ ಕೂಡ ಬೇಕು. ಮತ್ತು ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್, ನೋಡಿ ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಆದರೂ ಕೇಳಿದ್ದಾರೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಜಸ್ಟ್ BPM ಅವ್ರಿಗಷ್ಟೇ ಅಂತ ಅಲ್ಲ. ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಎಲ್ಲರೂ ಕೂಡ ತೆಗೆಸ್ಕೊಂಡು ಇಟ್ಕೊಂಡ್ಬಿಡಿ ಫ್ರೆಂಡ್ಸ್ ಅಂತ ಹೇಳಿ. ಯಾಕಂದರೆ ಅವ್ರು ಯಾವ ಸರ್ಟಿಫಿಕೇಟ್ ಕೇಳ್ತಾರೆ ಇಂಪಾರ್ಟೆಂಟ್ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿನೇ ಯಾರ ಹತ್ರ ಇಲ್ಲ, ಸೊ ಎಲ್ಲರೂ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಇಟ್ಕೊಳ್ಳಿ. ಅದಾದ ನಂತರ ರೆಸಿಡೆನ್ಸ್ ಅಡ್ರೆಸ್ ಪ್ರೂಫನ್ನು ಕೇಳಿದ್ದಾರೆ. ಅಂತಂದರೆ ನೀವು ಯಾವ ಒಂದು ಲೊಕೇಶನ್ನಲ್ಲಿ ಇರ್ತೀರಾ, ನಿಮ್ಮೊಂದು ಅಡ್ರೆಸ್ ಪ್ರೂಫನ್ನು ಕೂಡ ಕೇಳ್ತಾರೆ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ರೀಸೆಂಟ್ ಫೋಟೋಸ್. ಸೊ ಹಾಗಾಗಿನೇ ಇವಾಗ ಕ್ಲಿಯರ್ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿ. ಹಾಗೆಯೇ ಅಪ್ಲಿಕೇಶನ್ ಪ್ರಿಂಟ್ಔಟ್. ಓಕೆ, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ಪ್ರಿಂಟ್ಔಟ್ ಕೊಟ್ಟಿರ್ತಾರಲ್ವಾ, ಸೊ ಆ ಕಾಪಿ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದರದ್ದು ಜೆರಾಕ್ಸ್ ಕೂಡ ಮಾಡ್ಕೊಳ್ಳಿ, ಬಟ್ ನಿಮಗೆ ಪ್ರಿಂಟ್ ಬಂದಿರೋಂಥ ಒರಿಜಿನಲ್ ಕಾಪಿಯನ್ನೇ ನೀವು ತೆಗೆದುಕೊಂಡು ಹೋಗಿ. ಇನ್ನು ನಂತರ ಮೆಡಿಕಲ್ ಸರ್ಟಿಫಿಕೇಟ್, ನೋಡಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ನಾರ್ಮಲ್ ಆಗಿಯೇ ಕೊಡ್ತಾರೆ ಫ್ರೆಂಡ್ಸ್. ಸೊ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿದ್ರಲ್ವ, ಇಷ್ಟೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ನೀವು ತೆಗೆದುಕೊಂಡು ಹೋಗಲೇಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಒರಿಜಿನಲ್ ಕಾಪಿ ಇರುವಂಥ ಡಾಕ್ಯುಮೆಂಟ್ಗಳನ್ನೇ ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್. ಇದರದ್ದು ಒಂದು ಸೆಟ್ ಆಫ್ 2 ಜೆರಾಕ್ಸ್ ಕಾಪಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. 2 ತೆಗೆದುಕೊಂಡು ಹೋಗಿ, ಇಲ್ಲಾಂದರೆ 4 ಸೆಟ್ ಆಫ್ ಕಾಪಿ ಆದರೂ ತೆಗೆದುಕೊಂಡು ಹೋಗಿ. ಆದರೆ ಒರಿಜಿನಲ್ ಡಾಕ್ಯುಮೆಂಟ್ ಅವರು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, ಸೊ ಅದೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನು ಕೀ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಬಿಡಿ. ನೋಟ್ ಡೆಡ್ಲೈನ್, ಕ್ಯಾಂಡಿಡೇಟ್ ಮಸ್ಟ್ ಕಂಪ್ಲೀಟ್ ದ ವೆರಿಫಿಕೇಷನ್ ಪ್ರೊಸೆಸ್ ಬೈ ದ ಡೆಡ್ಲೈನ್ ಸ್ಟಾರ್ಟೆಡ್ ಇನ್ ದ ಪ್ರೊವಿಷನಲ್ ಸೆಲೆಕ್ಷನ್ ಇಮೇಲ್ SMS 23 ಮಾರ್ಚ್ 2026. ಓಕೆನಾ? 23 ಮಾರ್ಚ್ ಒಳಗಡೆ ನಿಮಗೆ
ನಿಮಗೆ ನಾರ್ಮಲ್ ಮೆಸೇಜ್ ಬರಲಿ ಅಥವಾ ಜಿಮೇಲ್ನಲ್ಲಿ ನಿಮ್ಮ ಮೆಸೇಜ್ ಬರಲಿ, ನೀವು 23 ಒಳಗಡೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾರು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ನೀವು. ಇನ್ನು ಆ ವೆರಿಫಿಕೇಷನ್ ಲೊಕೇಶನ್ ಬಂದುಬಿಟ್ಟು ದ ಡಿವಿಷನಲ್ ಹೆಡ್ ವಿಲ್ ವೆರಿಫೈ ದ ಡಾಕ್ಯುಮೆಂಟ್. ಓಕೆನಾ, ಯಾವ ಒಂದು ಡಿವಿಷನ್ನಲ್ಲಿ ನೀವು ಸೆಲೆಕ್ಟ್ ಆಗಿರ್ತೀರಾ, ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಡಿವಿಷನ್ನಲ್ಲಿ ನೀವು ಹೋಗಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮತ್ತೊಂದು ಪಾಯಿಂಟನ್ನು ಹೇಳಿದ್ದಾರೆ ನೋಡಿ, ಎನಿ ಮಿಸ್ ಮ್ಯಾಚ್ ಇನ್ ದ ನೇಮ್, ಏಜ್, ಕ್ವಾಲಿಫಿಕೇಷನ್ ಆರ್ ಫೇಲ್ಯೂರ್ ಆಫ್ ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಮೇ ರಿಸಲ್ಟ್ ಇನ್ ರಿಜೆಕ್ಷನ್. ನೋಡಿದ್ರಾ, ನೀವು ಅಪ್ಲಿಕೇಶನ್ ಹಾಕುವಾಗ ಪರ್ಸೆಂಟೇಜ್ ಕೂಡ ಕರೆಕ್ಟಾಗಿಯೇ ಹಾಕಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಪರ್ಸೆಂಟೇಜ್ನಲ್ಲಿ ಏನಾದರೂ ಮಿಸ್ ಮ್ಯಾಚ್ ಮಾಡಿದರೆ ಅಥವಾ ನಿಮ್ಮ ಒಂದು ನೇಮ್ನಲ್ಲಿ ಮಿಸ್ ಮ್ಯಾಚ್ ಮಾಡಿದ್ದಿದ್ರೆ, ಅಡ್ರೆಸ್ನಲ್ಲಿ ಮಿಸ್ ಮ್ಯಾಚ್ ಮಾಡಿದರೆ ಕೂಡ ನೀವು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ನಾನು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನೇ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದೆ. ಯಾಕಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಫಾಲೋ ಸಕ್ಸಸ್ಫುಲ್ ವೆರಿಫಿಕೇಷನ್. ಸೊ ಇಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ಕೊಂಡ್ರಿ, ಅದಾದ ನಂತರ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಜಾಯ್ನಿಂಗ್ ಲೆಟ್ರ್ ಬರುತ್ತೆ ಫ್ರೆಂಡ್ಸ್. ಆದ ನಂತರ ನೀವು ಕೆಲಸಕ್ಕೆ ಸೇರಿಕೊಳ್ಬೋದು. ನೋಡಿದ್ರಲ್ವ, ಇಷ್ಟು ಪ್ರೊಸೀಜರ್ ಇರುತ್ತೆ, ಇದಕ್ಕೆ ಎಕ್ಸಾಮ್ ಇರೋದಿಲ್ಲ. ಹಾಗಾಗಿನೇ ಇವರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ತುಂಬಾ ಸ್ಟ್ರಿಕ್ಟಾಗಿಯೇ ಚೆಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಕೂಡ ಒನ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಹಾಗಾಗಿನೇ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ರಿಸಲ್ಟ್ ಕೂಡ ನಿಮ್ಮದು ಬಂದೇ ಬರುತ್ತೆ. ಇವಾಗ ನೋಡಿ 23 ಡೆಡ್ಲೈನ್ನ ಕೊಟ್ಟಿದ್ದಾರೆ. ಈ 23 ಆದಾದ ನಂತರ ಒಂದು 15 ಡೇಸ್ ಆದಮೇಲೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಅದು ಕೂಡ ಏಪ್ರಿಲ್ನಲ್ಲಿನೇ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಏಪ್ರಿಲ್ನ ಫಸ್ಟ್ ವೀಕ್ನಲ್ಲಿನೇ ನಿಮ್ಮ ರಿಸಲ್ಟ್ ಅನ್ನೋದು ಬರ್ಬೋದು. ಯಾಕಂತ ಅಂದರೆ ಅವರು ಮತ್ತೆ ಲಿಸ್ಟ್ಗಳನ್ನ ಬಿಡೋದ್ರಿಂದ ಈ ಸೆಕೆಂಡ್ ಲಿಸ್ಟನ್ನು ಕೂಡ ಬೇಗನೆ ಬಿಡ್ತಾರಂತ ಹೇಳ್ಬೋದು. ಹಾಗಾಗಿ ರಿಸಲ್ಟ್ ಏನು ಬಂದೇ ಬರುತ್ತೆ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆದರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿನೇ ಇವತ್ತೇ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಟ್ ಮಾಡ್ಕೊಂಡಿಲ್ಲ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಕ್ರೀನ್ಶಾಟ್ ಬೇಕಾದರೂ ತೆಗೆದುಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ನಾನು ಆಫಿಷಿಯಲ್ ವೆಬ್ಸೈಟ್ನಿಂದ ಬಂದಿರುವಂತಹ ಒಂದು ನೋಟಿಫಿಕೇಷನ್ನೇ ನಿಮಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಶೋ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಮತ್ತು ಇಂಥದ್ದೇ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್, ಶೇರ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಚಾನಲಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ಗಳ ಅಪ್ಡೇಟ್ಗಳಾಗಿರ್ಬೋದು, ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ ಒಂದು ಚಾನಲ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಮತ್ತು ಇಂಥದ್ದೇ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.